ಕಳೆದ ಕೆಲವು ಸಮಯಗಳಿಂದ ಕುಪ್ಪೆಪದವು ಮತ್ತು ಎಡಪದವು ಪರಿಸರದಲ್ಲಿ ಜನರಿಗೆ ಉಪಟಳ ಕೊಡುತ್ತಾ ಇಬ್ಬರನ್ನ ಕಚ್ಚಿ ಗಾಯಗೊಳಿಸಿ ಸ್ಥಳೀಯರಲ್ಲಿ ಭೀತಿ ಮತ್ತು ಆತಂಕ ಹುಟ್ಟಿಸಿದ್ದ ಒಂಟಿ ಕೋತಿಯನ್ನ ಅರಣ್ಯ ಇಲಾಖೆಯವರು ಮಂಗಳವಾರ ಬೋನಿಗೆ ಬೆಳೆಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಸುಮಾರು 1 ತಿಂಗಳಿನಿಂದ ಅರಣ್ಯ ಇಲಾಖೆ ಮತ್ತು ಜನರಿಗೆ ತಲೆನೋವಾಗಿ ಪರಿಣಮಿಸಿ 1 ವಾರದಿಂದ ನಾಪತ್ತೆಯಾಗಿದ್ದ ಈ ಕೋತಿ ಕಳೆದ ಶನಿವಾರ ಕುಪ್ಪೆಪದವಿನ ನೆಲ್ಲಿಜೋರದಲ್ಲಿ ಮತ್ತೆ ಪ್ರತ್ಯಕ್ಷವಾಗಿತ್ತು. ಸೋಮವಾರ ವಲಯ ಅರಣ್ಯಾಧಿಕಾರಿ ರಾಜೇಶ್ ಅವರು ತಮ್ಮ ಸಿಬ್ಬಂದಿ ಜೊತೆ ಕೋತಿ ಪ್ರತ್ಯಕ್ಷವಾಗಿ ದಿನೇಶ್ ಅವರ ಮನೆಗೆ ಭೇಟಿ ನೀಡಿ ಕೋತಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡು ಕೋತಿಯ ಚಲನವಲನಗಳ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ರು. ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ದಿನೇಶ್ ಅವರ ಮನೆಗೆ ಬಂದಿದ್ದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಬೋನಿನೊಳಗೆ ಬಾಳೆಹಣ್ಣುಗಳನ್ನು ಇಟ್ಟು ಬೋನಿನ ಬಾಗಿಲಿಗೆ ಹಗ್ಗವೊಂದನ್ನು ಕಟ್ಟಿ ಅದರ ಒಂದು ತುದಿಯನ್ನ ಹಿಡ್ಕೊಂಡು ದಿನೇಶ್ ಅವರ ಮನೆಯೊಳಗೆ ಕೋತಿಯ ಬರುವಿಕೆಗಾಗಿ ಕಾದಿದ್ರು. ಸಂಜೆ 6 ಗಂಟೆ ಸುಮಾರಿಗೆ ಕೋತಿ ದಿನೇಶ್ ಅವರ ಮನೆಗೆ ಬಂದು ಬೋನಿನೊಳಗೆ ಇಟ್ಟಿದ್ದಂತಹ ಬಾಳೆಹಣ್ಣುಗಳನ್ನು ತಿನ್ನಲು ಬೋನಿನೊಳಗೆ ಹೋದ ತಕ್ಷಣ ಬೋನಿನ ಬಾಗಿಲಿಗೆ ಕಟ್ಟಿದ ಹಗ್ಗವನ್ನು ಎಳೆದು ಬಾಗಿಲನ್ನು ಮುಚ್ಚಲಾಯಿತು. ಈ ಮೂಲಕ ಕೋತಿಯ ಉಪಟಳಕ್ಕೆ ಅಂತ್ಯ ಹಾಡಲಾಯಿತು. ಕೋತಿಯನ್ನ ಕುದುರೆಮುಖ ಅರಣ್ಯದಲ್ಲಿ ಬಿಡಲಾಗುವುದು ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ನೆಲ್ಲಿಜೋರದ ಲೋಲಾಕ್ಷಿ ಮತ್ತು 7ನೇ ತರಗತಿಯ ವಿದ್ಯಾರ್ಥಿ ಪ್ರಸಾದ್ ಎಂಬವರಿಗೆ ಕಚ್ಚಿದ ಕೋತಿ ದಿನೇಶ್ ರಾವ್ ಮನೆಗೆ ಕೆಲಸಕ್ಕೆ ಬಂದಿದ್ದ ಮಹಿಳೆಯನ್ನ ಕೂಡ ಅಟ್ಟಾಡಿಸಿತು. ತಿಂಗಳ ಹಿಂದೆ ಕೋತಿ ಹಾವಳಿಯಿಂದ ಮಳಲಿಯಲ್ಲಿ ಗುರುಪುರ ಕೈಕಂಬದಲ್ಲಿ ರಿಕ್ಷಾ ಚಾಲಕರೊಬ್ಬರು ಪ್ರಾಣ ಕಳ್ಕೊಂಡಿದ್ದ ದಾರುಣ ಘಟನೆ ಕೂಡ ನಡೆದಿತ್ತು.